Hello friends, welcome back to the channel. CTET 2026 ನೋಟಿಫಿಕೇಶನ್ ಔಟ್ ಆಗಿದೆ. ಹೌದು, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಫೆಬ್ರವರಿ 2026 ಗೆ ಆನ್ಲೈನ್ ಅರ್ಜಿಗೆ ಆಹ್ವಾನಿಸಲಾಗಿದೆ. ಈ ವಿಡಿಯೋದಲ್ಲಿ CTET ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎನ್ನುವ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಶನ್ ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನ ನೋಡೋದಾದ್ರೆ, ಸೊ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಬಂದು 27 ನವೆಂಬರ್ 2025 ಆಗಿರುತ್ತೆ ಮತ್ತು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ ಲಾಸ್ಟ್ ಡೇಟ್ ನ ನೋಡೋದಾದ್ರೆ, ಇಲ್ಲಿ ಲಾಸ್ಟ್ ಡೇಟ್ ಬಂದು 18 ಡಿಸೆಂಬರ್ 2025 ಆಗಿರುತ್ತೆ. ಪೇಮೆಂಟ್ ಮಾಡಲು ಸಹ ಲಾಸ್ಟ್ ಡೇಟ್ ಬಂದು 18 ಡಿಸೆಂಬರ್ 2025 ಆಗಿರುತ್ತೆ. ಸೊ ನಂತರ ಇಲ್ಲಿ ಡೇಟ್ ಆಫ್ ಎಕ್ಸಾಮಿನೇಷನ್ ನೋಡೋದಾದ್ರೆ, ಎಕ್ಸಾಮಿನೇಷನ್ ಬಂದು 8th ಫೆಬ್ರವರಿ 2026 ಸಂಡೇ ಇರುತ್ತೆ. ಸೊ ಇಲ್ಲಿ ಎಕ್ಸಾಮಿನೇಷನ್ ಬಂದು 2 ಶಿಫ್ಟ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಫಸ್ಟ್ ಶಿಫ್ಟ್ ಅಂದ್ರೆ ಮಾರ್ನಿಂಗ್ ಶಿಫ್ಟ್ ನಲ್ಲಿ ಪೇಪರ್ 2 ಇರುತ್ತೆ. 9 AM ಟು 12 PM ವರೆಗೆ ಪೇಪರ್ 2 ಇರುತ್ತೆ ಮತ್ತು ಪೇಪರ್ 1 ಬಂದು ಈವ್ನಿಂಗ್ 2:30 PM ಟು 5 PM ವರೆಗೆ ಪೇಪರ್ 2 ಇರುತ್ತೆ. ಸೊ ಇಲ್ಲಿ ನೀವು CTET ಗೆ ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ನಂತರ ಎಕ್ಸಾಮಿನೇಷನ್ ಫೀಸ್ ನ ನೋಡೋದಾದ್ರೆ, ಜನರಲ್ ಮತ್ತು OBC ನಾನ್ ಕ್ರಿಮಿಲೇಯರ್ ಕೆಟಗರಿ ಅಭ್ಯರ್ಥಿಗಳಿಗೆ ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 1000 ಫೀಸ್ ಆಗಿರುತ್ತೆ. ಅಥವಾ ಪೇಪರ್ 1 ಮತ್ತು ಪೇಪರ್ 2 ಎರಡು ಪೇಪರ್ ಅಂದ್ರೆ ಬೋತ್ ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 1200 ಬಂದು ಎಕ್ಸಾಮಿನೇಷನ್ ನ ಫೀಸ್ ಆಗಿರುತ್ತೆ. ನಂತರ SC ST ಮತ್ತು ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಗೆ ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 500 ಎಕ್ಸಾಮಿನೇಷನ್ ಫೀಸ್ ಆಗಿರುತ್ತೆ. ಅಥವಾ ಪೇಪರ್ 1 ಮತ್ತು ಪೇಪರ್ 2 ಎರಡು ಪೇಪರ್ ಅಥವಾ ಬೋತ್ ಪೇಪರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 600 ಎಕ್ಸಾಮಿನೇಷನ್ನ ಫೀಸ್ ಆಗಿರುತ್ತೆ. ಸೊ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ರೆಫರ್ ಮಾಡಿ. ಅಫಿಷಿಯಲ್ ನೋಟಿಫಿಕೇಶನ್ ಬಂದು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿದೆ. ಸೊ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಈಗ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು CTET ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ಕಾಣುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಕಾಣುವ ಇನ್ಫಾರ್ಮೇಶನ್ ಬುಲೆಟಿನ್ CTET ಫೆಬ್ರವರಿ 2026 ಅನ್ನುವ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಅಪ್ಲೈ ಫಾರ್ CTET ಫೆಬ್ರವರಿ 2026 ಅನ್ನುವ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ಕಾಣುವ ಅಪ್ಲೈ ಫಾರ್ CTET ಫೆಬ್ 2026 ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನ್ಯೂ ರಿಜಿಸ್ಟ್ರೇಷನ್ ಅಂಡ್ ಲಾಗಿನ್ ಅಂತ ಇದೆ. ಸೊ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಮಧ್ಯದಲ್ಲೇ ಬಿಟ್ಟಿದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾವಿಲ್ಲಿ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದ್ರಿಂದ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿರ್ತಾರೆ, ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ಬೋದು, ಎಕ್ಸಾಮಿನೇಷನ್ ಫೀಸ್ ಅಂತ ಕೊಟ್ಟಿದ್ದಾರೆ. ಜನರಲ್ ಅಂಡ್ OBC ನಾನ್ ಕ್ರಿಮಿಲೇಯರ್ಗೆ ಯಾವುದಾದ್ರೂ ಒಂದು ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 1000 ಎಕ್ಸಾಮ್ ಫೀಸ್ ಇರುತ್ತೆ. ಅಥವಾ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ನ ಸೆಲೆಕ್ಟ್ ಮಾಡಿಕೊಂಡ್ರೆ 1200 ಬಂದು ಫೀಸ್ ಆಗಿರುತ್ತೆ. ನಂತರ SC ST ಆ್ಯಂಡ್ ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಗೆ ಯಾವುದಾದ್ರೂ ಒಂದು ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 500 ಫೀಸ್ ಆಗಿರುತ್ತೆ. ಅಥವಾ ಎರಡು ಪೇಪರ್ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ನ ಸೆಲೆಕ್ಟ್ ಮಾಡಿಕೊಂಡ್ರೆ 600 ಎಕ್ಸಾಮ್ ಫೀಸ್ ಆಗಿರುತ್ತೆ ಮತ್ತು GST ಅಪ್ಲಿಕೇಬಲ್ ಇರುತ್ತೆ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಈಗ ಇಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕಾಣುವ ಡಿಕ್ಲರೇಷನ್ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದು ನೀವು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ನಿಮ್ಮ ಡೀಟೇಲ್ಸ್ ಇರುತ್ತೋ ಸೊ ಆಸ್ ಇಟ್ ಈಸ್ ಆಗಿ ಹಾಗೇನೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಕೇರ್ಫುಲ್ ಆಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತೆ ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ. ಸೊ ಕ್ಯಾಂಡಿಡೇಟ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ. ನಂತರ
ಫಾದರ್ ನೇಮ್ ಅಂತ ಇದೆ. ಸೊ ಫಾದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಮದರ್ ನೇಮ್, ಸೊ ಮದರ್ ನೇಮ್ನ ಎಂಟರ್ ಮಾಡಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಡೇ, ಮಂತ್ ಆ್ಯಂಡ್ ಇಯರ್ ವೈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಜೆಂಡರ್, ಸೊ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಆರ್ ಫೀಮೇಲ್ ಅಂತ. ನಂತರ ಐಡೆಂಟಿಟಿ ಟೈಪ್ ಅಂತ ಇದೆ. ಸೊ ಇಲ್ಲಿ ಐಡೆಂಟಿಟಿ ಪ್ರೂಫ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಕಾಣುವ ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಬೇರೆ ಐಡೆಂಟಿಟಿ ಪ್ರೂಫ್ನ ಕೊಡ್ಬೇಕು ಅನ್ಕೊಂಡಿದ್ರೆ ಎನಿ ಅದರ್ ವ್ಯಾಲಿಡ್ ಗೌರ್ಮೆಂಟ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್ ಅನ್ನುವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವ್ಯಾಲಿಡ್ ಗೌರ್ಮೆಂಟ್ ಐಡೆಂಟಿಟಿ ನಂಬರ್ನ ಎಂಟರ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಕನ್ಫರ್ಮ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಸೊ ನೀವು ಮೇಲೆ ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ನ ಮತ್ತೊಮ್ಮೆ ಇಲ್ಲಿ ಎಂಟರ್ ಮಾಡಿಕೊಂಡು ಕನ್ಫರ್ಮ್ನ ಮಾಡ್ಕೊಳ್ಳಿ. ಸೊ ಈಗ ಕಾಂಟ್ಯಾಕ್ಟ್ ಡೀಟೇಲ್ಸ್, ಸೊ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ನಿಮ್ಮ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣುವ ಬಾಕ್ಸಸ್ನಲ್ಲಿ ನಿಮ್ಮ ಫುಲ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಇದೆ. ಸೊ ಇಲ್ಲಿ ನೀವು ಕರೆಂಟ್ ಯೂಸ್ ಮಾಡುತ್ತಿರುವ ನಿಮ್ಮ ಇಮೇಲ್ ಐ ಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ಕನ್ಫರ್ಮ್ ಇಮೇಲ್ ಅಡ್ರೆಸ್ನಲ್ಲಿ ಮೇಲೆ ಎಂಟರ್ ಮಾಡಿರುವ ಇಮೇಲ್ ಐ ಡಿಯನ್ನು ಮತ್ತೊಮ್ಮೆ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನಂತರ ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಪರ್ಮನೆಂಟ್ ಅಡ್ರೆಸ್, ಸೊ ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆಯಾಗಿದ್ದರೆ ಇಲ್ಲಿ ಕಾಣುವ ಬಾಕ್ಸಸ್ನಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಗಿದ್ದರೆ ಇಲ್ಲಿ ಕಾಣುವ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅನ್ನುವ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಸೊ ನಂತರ ಚೂಸ್ ಪಾಸ್ವರ್ಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಲಾಗಿನ್ ಪಾಸ್ವರ್ಡನ್ನು ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ನಲ್ಲಿ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನಂತರ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಮತ್ತೊಮ್ಮೆ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಕೋಡ್, ಸೊ ಈ ಸೆಕ್ಯೂರಿಟಿ ಕೋಡ್ ಬಂದು ನೀವು ನಿಮ್ಮ ಪಾಸ್ವರ್ಡನ್ನು ಮರ್ತೋಗಿರುವ ಸಂದರ್ಭದಲ್ಲಿ ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡಲು ಯೂಸ್ ಆಗುತ್ತೆ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಸೆಕ್ಯೂರಿಟಿ ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಸೆಕ್ಯೂರಿಟಿ ಆನ್ಸರ್ನಲ್ಲಿ ನಿಮ್ಮ ಸೆಕ್ಯೂರಿಟಿ ಆನ್ಸರ್ನ ಎಂಟರ್ ಮಾಡಿ. ಇದಾದ ನಂತರ ಇಲ್ಲಿ ಕಾಣುವ ಕ್ಯಾಪ್ಚರ್ ಕೋಡ್ನ ಆ್ಯಸ್ ಇಟ್ ಈಸ್ ಆಗಿ ಇಲ್ಲಿ ಕಾಣುವ ಕ್ಯಾಪ್ಚರ್ ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪಾಪಪ್ ಬರುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಒಮ್ಮೆ ಎಲ್ಲ ನಿಮ್ಮ ಡೀಟೇಲ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ. ಸೊ ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಇಲ್ಲಿ ಕಾಣುವ ಎಲ್ಲ ಚೆಕ್ ಬಾಕ್ಸ್ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಕಾಣುವ ಐ ಅಗ್ರಿ ಮೇಲೆ ಟಿಕ್ ಮಾಡ್ಕೊಳ್ಳಿ. ಸೊ ಈಗ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಟು ವೆರಿಫೈ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕನ್ಫರ್ಮ್ ಪೇಜ್ ಓಪನ್ ಆಗುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ OTPನ ಈ OTP ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಮತ್ತು ನಿಮಗೆ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ನಂಬರ್ ಶೋ ಆಗುತ್ತೆ. ಸೊ ಈಗ ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡಲು ಇಲ್ಲಿ ಕಾಣುವ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೀವಿಯಸ್ ಆಗಿ ನೀವು ಎಂಟರ್ ಮಾಡಿರುವ ಕೆಲವೊಂದು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಇಲ್ಲಿ ಆಟೋ ಫೆಚ್ ಆಗಿ ಬಂದಿರುತ್ತೆ. ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್ ಆಟೋ ಫೆಚ್ ಆಗಿ ಬಂದಿರುತ್ತೆ. ಸೊ ಉಳಿದಂತಹ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನ್ಯಾಷನಾಲಿಟಿ ಅಂತ ಇದೆ. ಸೊ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯನ್ ಅಂತ. ನಂತರ ಕ್ಯಾಟಗರಿ, ಸೊ ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮ್ ಕ್ಯಾಟಗರಿನಲ್ಲಿ ನಿಮ್ಮ ಕ್ಯಾಟಗರಿನ ಮತ್ತೊಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಇದೆ. ಸೊ ನೀವು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಪರ್ಸನ್ ಆಗಿದ್ರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟಿ PWD, ಸೊ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಇದೆ: ನಾಟ್ ಎಂಪ್ಲಾಯ್ಡ್, ಎಂಪ್ಲಾಯ್ಡ್ ಆಸ್ ಟೀಚರ್, ಎಂಪ್ಲಾಯ್ಡ್ ಆಸ್ ಅದರ್ ದೆನ್ ಟೀಚರ್ ಅಂತ ಇದೆ. ಸೊ ನೀವು ಇಲ್ಲಿ ಯಾವುದೇ ವರ್ಕ್ ಅಥವಾ ಎಂಪ್ಲಾಯ್ಮೆಂಟ್ ನ ಮಾಡ್ತಾ ಇಲ್ಲ ಅಂತಂದ್ರೆ ನಾಟ್ ಎಂಪ್ಲಾಯ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಕಾಣುವ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಕನ್ಫರ್ಮೇಶನ್ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಅಪ್ಲೈ ಫಾರ್ ಅಂತ ಇದೆ. ಸೊ ಇಲ್ಲಿ ನೀವು ಯಾವ ಪೇಪರ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಪೇಪರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅಪ್ಲೈ ಫಾರ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ, ಪೇಪರ್ 1, ಪೇಪರ್ 2, ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಅಂತ. ಸೊ ನೀವು ಯಾವ ಪೇಪರ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಪೇಪರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಂತರ ಲ್ಯಾಂಗ್ವೇಜ್ 1 ಅಂಡ್ ಲ್ಯಾಂಗ್ವೇಜ್ 2 ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ನಿಮ್ಮ ಲ್ಯಾಂಗ್ವೇಜ್ 1 ಸಬ್ಜೆಕ್ಟ್ ಮತ್ತು ಲ್ಯಾಂಗ್ವೇಜ್ 2 ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಕ್ಲಾಸ್ 1 to 5 ಅಂತ ಇದೆ. ಸೊ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಲೆಫ್ಟ್ ಸೈಡ್ ನಲ್ಲಿ ನಿಮಗೆ ಕ್ವಾಲಿಫಿಕೇಶನ್ ಐಡಿ ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ 2 ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಇವುಗಳಲ್ಲಿ ಕ್ಲಿಯರ್ ಆಗಿ ಓದಿ. ಸೊ ಇವುಗಳಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಪೇಪರ್ 1 ಗೆ ಅಂತ. ಸೊ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತು ಕ್ವಾಲಿಫಿಕೇಶನ್ ಐಡಿ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಸೊ ಪೇಪರ್ 1 ಗೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ್ದನ್ನುವುದನ್ನ ಇಲ್ಲಿ ಕಾಣುವ 1, 2, 3, 4 ಅನ್ನುವ ಆಪ್ಷನ್ಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಕ್ಲಾಸ್ 6 to 8 ಗೆ ನಿಮ್ಮ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲೆ ಸೆಲೆಕ್ಟ್ ಮಾಡಿರುವ ರೀತಿನೇ ಇಲ್ಲಿನೂ ಸಹ ಸ್ಕ್ರೋಲ್ ಮಾಡ್ತಾ ಕ್ವಾಲಿಫಿಕೇಶನ್ ಐಡಿ ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಮುಂದೆ ಇರುವ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಇಲ್ಲಿ ಕಾಣುವ 1 to 8 ವರೆಗೆ ಆಪ್ಷನ್ಸ್ ಇದೆ. ಸೊ ಅವುಗಳಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಮುಂದೆ ಇರುವ ನಂಬರ್ ಅನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಂತರ ಸಬ್ಜೆಕ್ಟ್ ಆಫರ್ಡ್ ಫಾರ್ ಪೇಪರ್ 2 ಅಂತ ಇದೆ. ಸೊ ಇಲ್ಲಿ ಪೇಪರ್ 2 ನ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಇದೆ. ಸೊ ಇಲ್ಲಿ 2 ಆಪ್ಷನ್ಸ್ ಇದೆ. ಸೊ ಇವುಗಳಲ್ಲಿ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮ್ ನ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗೆ ಕಾಣುವ ಕ್ಯಾಪ್ಚರ್ ಕೋಡ್ ನ ಆಸ್ ಇಟ್ ಈಸ್ ಆಗಿ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಡಿಗ್ರಿ ಇನ್ ಎಜುಕೇಶನ್ ಅಂತ ಇದೆ. ಸೊ ನೀವು ಪ್ರೀವಿಯಸ್ ಆಗಿ ಸೆಲೆಕ್ಟ್ ಮಾಡಿರುವ ನಿಮ್ಮ ಮಿನಿಮಮ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ಪಾಸ್ ಸ್ಟೇಟಸ್, ಇಯರ್ ಆಫ್ ಪಾಸಿಂಗ್, ಕೋರ್ಸ್ ಆರ್ ಸ್ಟ್ರೀಮ್ ನೇಮ್, ಸೊ ಬೋರ್ಡ್ ಆರ್ ಯೂನಿವರ್ಸಿಟಿ ನೇಮ್ನ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರಿಸಲ್ಟ್ ಮೋಡ್. ಸೊ ಇಲ್ಲಿ ಪರ್ಸೆಂಟೇಜ್ ಮತ್ತು CGPA ಅಂತ ಇದೆ. ಸೊ ಇವುಗಳಲ್ಲಿ ನಿಮಗೆ ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜ್ ಅಥವಾ CGPA ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಪರ್ಸೆಂಟೇಜ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಪರ್ಸೆಂಟೇಜ್ನ ಸೆಲೆಕ್ಟ್ ಮಾಡಿದ ನಂತರ ಟೋಟಲ್ ಮಾರ್ಕ್ಸ್, ಆಬ್ಟೈನ್ಡ್ ಮಾರ್ಕ್ಸ್ ಮತ್ತು ಮಾರ್ಕ್ಸ್ ಪರ್ಸೆಂಟೇಜ್ ಅಂತ ಇದೆ. ಸೊ ನೀವು ಇಲ್ಲಿ ಟೋಟಲ್ ಮಾರ್ಕ್ಸ್ನ ಎಂಟರ್ ಮಾಡಿಕೊಂಡು ಆಬ್ಟೈನ್ ಮಾರ್ಕ್ಸ್ನ ಎಂಟರ್ ಮಾಡಿದ ನಂತರ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಇನ್ಸ್ಟಿಟ್ಯೂಟ್ ಪಿನ್ ಕೋಡ್. ಸೊ ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಪಿನ್ ಕೋಡನ್ನು ಎಂಟರ್ ಮಾಡಿ. ನಂತರ ಇಲ್ಲಿ ಕಾಣುವ ಕ್ಯಾಪ್ಚರ್ ಕೋಡ್ನ ಆಸ್ ಇಟ್ ಈಸ್ ಆಗಿ ಮೇಲಿನ ಕ್ಯಾಪ್ಚರ್ ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಆಪ್ಷನ್ ಬರುತ್ತೆ. ಫೋಟೋಗ್ರಾಫ್ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮಾಡ್ಕೊಂಡು ಇಟ್ಕೊಂಡಿರುವ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಸೆಲೆಕ್ಟ್ ಮಾಡಿರುವ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಶೋ ಆಗುತ್ತೆ. ಅಪ್ಲೋಡ್ ಮಾಡಲು ಇಲ್ಲಿ ಕಾಣುವ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಆರ್ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇ ರೀತಿಯಾಗಿ ನಿಮ್ಮ ಸಿಗ್ನೇಚರ್ನು ಸಹ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೊಟ್ಟಿರುವ ಕ್ಯಾಪ್ಚರ್ ಬಾಕ್ಸ್ನ ಆಸ್ ಇಟ್ ಈಸ್ ಆಗಿ ಮೇಲಿನ ಕ್ಯಾಪ್ಚರ್ ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಿಶ್ ಟು ಸಬ್ಮಿಟ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಂಟರ್ ಮಾಡಿರುವ ನಿಮ್ಮ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ಸ್ಕ್ರೋಲ್ ಮಾಡ್ತಾ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಸರಿಯಾಗಿದ್ದರೆ ಇಲ್ಲಿ ಕಾಣುವ ಚೆಕ್ ಬಾಕ್ಸ್ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಚೆಕ್ ಬಾಕ್ಸ್ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಫೈನಲ್ ಸಬ್ಮಿಷನ್ ಫಾರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಪೇಮೆಂಟನ್ನು ಮಾಡುವ ಮುಂಚೆ ನಿಮ್ಮ ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಇಮೇಲ್ ಐಡಿಯನ್ನು ವೆರಿಫೈ ಮಾಡಲು ಇಲ್ಲಿ ಕಾಣುವ ಕ್ಲಿಕ್ ಹಿಯರ್ ಟು ವೆರಿಫೈ ಇಮೇಲ್ ಐಡಿ ಫಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ರಿಜಿಸ್ಟ್ರೇಷನ್ ಇಮೇಲ್ ಐಡಿ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇಲ್ಲಿ ಕಾಣುವ ಕ್ಯಾಪ್ಚರ್ನ ಮೇಲಿನ ಕ್ಯಾಪ್ಚರ್ ಬಾಕ್ಸ್ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಆ್ಯಂಡ್ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ.
ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಇಮೇಲ್ ಐ ಡಿಗೆ OTP ಬಂದಿರುತ್ತೆ. ಸೊ ಬಂದಿರುವ OTPನ ಈ OTP ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಯುವರ್ ಇಮೇಲ್ ಐ ಡಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ನಿಮ್ಮ ಇಮೇಲ್ ಐ ಡಿನೂ ಸಹ ವೆರಿಫೈ ಆಯಿತು. ಸೊ ಈಗ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಒನ್ಸ್ ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನನ್ನು ಎಡಿಟ್ ಮಾಡಲು ಅವಕಾಶ ಇರುವುದಿಲ್ಲ. ಹಾಗಾಗಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟರ್ ಮಾಡಿದ ನಂತರ ಒಮ್ಮೆ ಚೆಕ್ ಮಾಡಿಕೊಂಡು ಅದಾದ ನಂತರವೇ ನಿಮ್ಮ ಎಕ್ಸಾಮಿನೇಷನ್ ಫೀಸನ್ನು ಪೇ ಮಾಡಿ. ಪೇ ಎಕ್ಸಾಮಿನೇಷನ್ ಫೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪೇಮೆಂಟ್ ಮೋಡ್ ಆಪ್ಷನ್ ಬರುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ನಂತರ ಇಲ್ಲಿ ಎನಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪೇಮೆಂಟ್ ಮೆಥಡ್ಸ್ನ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಹಲವಾರು ಪೇಮೆಂಟ್ ಮೆಥಡ್ಸ್ ಇದೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಿ. ಒನ್ಸ್ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಮತ್ತು ನಿಮ್ಮ ಲಾಗಿನ್ ಪೇಜ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಜನರೇಟ್ ಆಗಿ ಬರುತ್ತೆ. ಸೊ ಇದಿಷ್ಟು CTET ಅಥವಾ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಿಸಿದಂತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾಸೆಸ್ ಆಗಿರುತ್ತೆ. ಐ ಹೋಪ್ ಈ ಪ್ರಾಸೆಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.